ಐಸಿಡೋದಕ್ಕೆ ತಂದಿರೋದಲ್ಲ ಇದು, ಪ್ರೀತಿಯಿಂದ ತಂದಿರೋದು, ನಿನಗೋಸ್ಕರ ತಂದಿರೋದು, ಮನಸ್ಸಾರಿ ತಂದಿರೋದು. ಮಲ್ಗೆ ಹೂ ನಿನಗಿಷ್ಟ ಅಂತ ನನಗೆ ಗೊತ್ತು. ಮುಡಿಸ್ಲಾ? ಪ್ರೀತಿ ಮಾಡಿದ್ರೆ ಯಾರು ತಾನೇ ಬೇಡ ಅಂತಾರೆ, ನೀನೇ ಮುಡ್ಸು. ಒಂದು ನಿಮಿಷ. ಇಸಾಕ ಸದ್ಯಕ್ಕೆ ಇಷ್ಟು ಸಾಕು. ನೀನ್ ನೆನಪಲ್ಲಿ ವಾರ ಪೂರ್ತಿ ಇಷ್ಟಿಷ್ಟೇ ಮುಡ್ಕೋತೀನಿ. ಅಯ್ಯೋ, ಇದು ನನ್ನ ವಾರ ಇರೋದಿಲ್ಲ, ಬಾಡ್ ಹೋಗುತ್ತೆ. ಇರುತ್ತೆ, ಪಕ್ಕದ ಮನೆ ಸರೋಜಾಂಟಿ ಹತ್ರ ಇರೋ ಹೈಟೆಕ್ ಫ್ರಿಡ್ಜ್ ಅಲ್ಲಿ. ನೋಡಿದ್ ಸಾಕು. ಮುಡ್ಸ್ತೀಯಾ? ಕೊಡು. ಹಿಂದೆ ನೆನಪಿದ್ಯಾ, ಆರ್ತಿ ವಿಕ್ರಮ್ ಮದುವೆಯಲ್ಲಿ ನಿನಗೆ ಹೂ ಮುಡ್ಸಿದೆ. ಯಾಗ ನನಗೆ ಐ ಲವ್ ಯು ಅಂತಾನೂ ಹೇಳಿದ್ದೆ. ಮರೆತ್ರೆ ತಾನೆ ನೆನಪಿನ ಪ್ರಶ್ನೆ ಬರೋದು. ಆಗ ನೀನು ಐ ಲವ್ ಯು ಅಂತ ಹೇಳಿದ್ದು ನಿಜಾನಾ ಅಥವಾ? ದೇವ್ರಾಣೆ ನಿಜವಾಗ್ಲೂ ಹೇಳಿದ್ದು. ಎಲ್ಲಿ ನೀನು ಅದೆಲ್ಲ ಸೀನ್ ಇಲ್ಲ ಅಂದು ಫ್ರೆಂಡ್ಶಿಪ್ ಕೂಡ ಮಿಸ್ ಆಗುತ್ತೆ ಅನ್ನೋ ಭಯದಲ್ಲಿ ಸುಮ್ಮನೆ ಅದನ್ನ ತೇಲ್ಸ್ಬಿಟ್ಟೆ. ನನಗೆ ನಿನ್ನ ಮೇಲೆ ಪ್ರೀತಿ ಆಗದೆ ಇದ್ದಿದ್ರು ನಿನ್ನ ಫ್ರೆಂಡ್ಶಿಪ್ ನಾನು ಕಳ್ಕೊತಿರ್ಲಿಲ್ಲ. ಯಾಕೆಂದ್ರೆ ನೀನು ಗರ್ಲ್ ಫ್ರೆಂಡ್ ಆಗಿ ಕೂಡ ಬೆಸ್ಟ್, ಫ್ರೆಂಡ್ ಆಗಿ ಕೂಡ ಬೆಸ್ಟ್. ಇವತ್ತು ನಾನು ಉಪವಾಸ ಇದ್ದೀನಿ ಗೊತ್ತಾ? ಅದೇನು ಜೀವ ಹೋಗುವಂತ ರಿಸ್ಕ್ ಏನಲ್ಲ ಬಿಡಿ. ಈ ಸಲೀಸಾಗಿ ಹೇಳ್ತೀರಾ, ನಿಮ್ಗೊಂಚೂರು ಫೀಲೇ ಆಗಲ್ವಾ? ಅಲ್ಲ, ಉಪವಾಸ ಮಾಡ್ತಿರೋದು ನೀವು, ನಾನೇ ಫೀಲ್ ಮಾಡ್ಕೋಬೇಕು? ಅದು ಹೋಗ್ಲಿ, ಏನು ಅನ್ನಿಸ್ತಾನೆ ಇಲ್ವಾ? ನಿಮ್ಗೇನಾದ್ರು ಲೂಸಾ? ಸುಮ್ಮನೆ ನಂಗೆ ಯಾಕೆ ಏನಾದ್ರು ಅನ್ಸ್ಬೇಕು? ಪಾಪಚ್ಚಿ ಮುದ್ದು ಹುಡುಗಿ ಉಪವಾಸ ಇದ್ದಾಳೆ, ಶಾಸ್ತ್ರ ಮುಗ್ದಿದೆ, ಊಟ ಮಾಡಿಸ್ಬೇಕು ಅಂತ ಅನ್ಸಲ್ವಾ? ತಗಳಪ್ಪ, ಪಾಪಚ್ಚಿ ಅಂತೆ, ಮುದ್ದು ಹುಡುಗಿ ಅಂತೆ. ನಿಮ್ಗೇನು ತಲೆಗೆಲೆ ಕೆಟ್ಟಿದ್ಯಾ ಹೇಗೆ? ಅಲ್ಲ, ನಾನು ಯಾಕೆ ನಿಮ್ಗೆ ಊಟ ಮಾಡಿಸ್ಬೇಕು? ಆ ದೇವರು ನಿಮ್ಗೆ ಎರಡೂ ಕೈನೂ ಚೆನ್ನಾಗಿ ಕೊಟ್ಟಿದ್ದಾನೆ. ಕಲ್ ಮೇಲೆ ಎಷ್ಟೇ ಮಳೆ ಸುರಿದ್ರು ಅದು ವೇಸ್ಟ್ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಫೀಲಿಂಗ್ಸ್ ನಿಮ್ಗೆಲ್ಲಿಂದ ಅರ್ಥ ಆಗಬೇಕು. ಸುಮ್ ತಿನ್ಸ್ ಬನ್ನಿ, ನಿಮ್ ಗಂಟೆನ ಹೋಗಲ್ಲ. ಗಂಟು ಹೋಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ನಂತರ ಇದ್ರೆ ತಾನೇ. ಒಳ್ಳೆ ಮೆಂಟಲ್ ಸವಾಸ ಆಯ್ತು, ಸುಮ್ಮನೆ ಹೋಗಿ. ಆಗಲ್ಲ, ಏನ್ ಮಾಡ್ತೀರಾ? ಅಮ್ಮ ಹತ್ರ ಊಟ ಮಾಡಿಸಿ ಅಂತ ತಲೆ ತಿಂತೀರಾ ಅಂತೇಳಿ ಫಿಟ್ಟಿಂಗ್ ಇಡ್ತೀನಿ. ಹೋಗಿ ಹೋಗಿ ನಿಮ್ಮಂತೂ. ಹೋದ್ರೆ ಕಂಪ್ಲೀಟಾಗಿ ಹೋಗ್ಬಿಡ್ಬೇಕು, ಮತ್ತೆ ಬಂದ್ರಾ? ಗ್ರಾನಿ ಹೇಗಿದೆ ಗ್ರಾನಿ? ಧ್ರುವ, ಅಯ್ಯೋ ನನ್ನ ರಾಜ, ನಿನ್ನನ್ನು ನೆನಪು ಮಾಡ್ಕೊಳ್ದೆ ಇರೋ ದಿನವೇ ಇಲ್ಲ ಕಣ. ನನಗೆ ಅಷ್ಟು ಹತ್ತಿರವಾಗಿರೋನು ದೂರದಲ್ಲಿದೆಯಲ್ಲ, ಎಷ್ಟೊಂದು ಸೊರಗೋಗಿದ್ಯಪ್ಪ ನೀನು. ಸುಮ್ಮನಿರೋ ಗ್ರಾನಿ, ನಾನು ನೋಡ್ದಾಗೆಲ್ಲ ಇದೇ ಡೈಲಾಗ್ ಹೇಳ್ತೀಯಾ? ಹಾಗೇನಿಲ್ಲ, ನೀನು ನಿಜವಾಗ್ಲೂ ಸೊರಗೋಗಿದ್ಯಾ. ಅದಿರಲಿ, ನಿನ್ನ ಇಷ್ಟು ಹತ್ರದಿಂದ ನೋಡ್ತಾ ಇದ್ದೀನಿ, ಮಾತಾಡ್ತಿದ್ದೀನಿ ಅಂತ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಇದೆಲ್ಲ ಮೊದಲೇ ಆಗ್ತಾ ಇತ್ತು. ಗಣೇಶ ಹಬ್ಬಕ್ಕೂ ನೀನು ಬಂದಿದ್ದೀಯಂತೆ. ಆದ್ರೆ ಅವಾಗ ನೀನು ಈ ಮನೆಯಲ್ಲೇ ಇದ್ದೀಯ ಅಂತ ನನಗೆ ಗೊತ್ತಿರಲಿಲ್ಲ. ನಾನು ಬದುಕಿರೋವಾಗಲೇ ನನ್ನ ಎದುರು ಇದೆಲ್ಲ ನಡೀತಾ ಇದೆ. ನಿನಗೆ ಅನ್ಯಾಯ ಆಗ್ತಾ ಇದೆ, ನನ್ನ ಕ್ಷಮಿಸು ಧ್ರುವ. ಕಮಾನ್ ಗ್ರಾನಿ,
ನನಗೆ ಯಾರಿಂದ ಅನ್ಯಾಯ ಆಗ್ತಿಲ್ಲ, ಆದರೆ ಅನ್ಯಾಯ ಯಾರಿಂದ ಆಗ್ತಿದೆ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಅದ್ರ ಬಗ್ಗೆ ಯಾರೂ ಮಾತಾಡ್ತಿಲ್ಲ ಅಷ್ಟೇ. ಆ ಅಸಹ್ಯಕತೆ ಬಗ್ಗೆನೇ ಮಾತಾಡ್ತಾ ಇರೋದು. ನೀನು ಚೆನ್ನಾಗಿದ್ದೀಯ ತಾನೇ? ಚೆನ್ನಾಗಿದ್ದೀನಿ, ಆದರೆ ನಾನು ಕಂಪ್ಲೀಟಾಗಿ ಯಾವಾಗ ಚೆನ್ನಾಗಿರ್ತೀನಿ, ಆರಾಮಾಗಿರ್ತೀನಿ, ನೆಮ್ಮದಿಯಾಗಿರ್ತೀನಿ ಅನ್ನೋದು ನಿಮಗೆ ಗೊತ್ತಿದೆ. ರಾಜಾ, ರಾಣಿ, ಒಂದು ನಿಮಿಷ ಬರ್ತೀನಿ. ಈಗ 7-3 ಕೂಡ ಚೆನ್ನಾಗಿದೆ. ಮುತ್ಕೊಡೋದಕ್ಕೆ ಇದಕ್ಕಿಂತ ಕರೆಕ್ಟ್ ಟೈಮ್ ಇಲ್ಲ ಅನ್ಸುತ್ತೆ. ಅದಕ್ಕೆ ಅಣ್ಣ, ಅಕ್ಕೆ 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 ಪಾಯಸ ಹಾಕಿಲಿದೆ? ಪಾಯಸ? ಹ್ಞೂ, ಪಾಯಸ. ಅನ್ನ, ರಸಮು, ಲಾಡು, ಪುಳಿಯೋಗರೆ ಏನೂ ಇಲ್ಲ, ಬರೀ ಪಾಯಸ. ಪಾಯಸ ಅಷ್ಟೇ. ಪಾಯಸ ಪಾಯಸ ಪಾಯಸ. ಅಮ್ಮು, ಆರ್ ಯು ಆಲ್ ರೈಟ್? ಬೆಳಗಿಂದ ಉಪವಾಸದಿದ್ದಕ್ಕೆ ತಲೆಗೆಲ್ಲ ತಿರುಗ್ತಾ ಇದೆಯಾ? ಯು ಫೈನ್ ಅಲ್ವಾ? ಯಾ ಐ ಆಮ್ ಸೂಪರ್ ಫೈನ್. ಇವನಲ್ಲಿ ಮಾಯ ಅದ ಅಂದರೆ ನಾನು ಇಷ್ಟೊತ್ತು ಕನ್ಸು ಕಾಣ್ತಿದ್ನ? ಆದ್ಯ, ನಾನು ಹೇಳಿಲ್ವ ಇಲ್ಲಿ ಯಾರು ಇಲ್ಲ ಅಂತ. ನೀನು ಎಲ್ಲೇ ಹೋದ್ರು ಡಿಟೆಕ್ಟಿವ್ ಕೆಲಸ ಮಾಡಕ್ಕೆ ನಿಂತ್ಬಿಡ್ತೀಯ. ನೀನೇ ದೊಡ್ಡ ಶರ್ಲಾಕ್ ಹೋಮ್ಸ್ ಅನ್ಕೊಂಡ್ಬಿಟ್ಟಿದ್ಯಾ. ಶರ್ಲಾಕ್ ಹೋಮ್ಸ್ ಆದರೂ ಆಗ್ತೀನಿ, ಗೋವಾದಲ್ಲಿ CID 999 ಥರ ಆದರೂ ಆಡ್ತೀನಿ, ಇಲ್ಲ ಅಂದ್ರೆ ಜೇಮ್ಸ್ ಬಾಂಡ್ ಥರ ಆದರೂ ಆಡ್ತೀನಿ. ಏನ್ರಿ ಇವಾಗ? ಅದೆಲ್ಲ ನಾನೆಲ್ಲ ಹೇಳಿದೆ, ಎಲ್ಲ ನೀನೇ ಹೇಳ್ಬಿಟ್ಟೆ. ಸಾಕತ್ ಪ್ಲೀಸ್. ಆದರೂ ಅಮ್ಮು, ಪಾಯಸ ಯಾಕೆ ಇಲ್ಲಿಗೆ ಬಂತು? ಪಾಯಸ 3 ಸಲ ಹೇಳ್ಬೇಡ. ಪಾಯಸ ಅಂತ ನನಗೂ ಗೊತ್ತು, ಮುಂದುವರ್ಸು. ಅದಕ್ಕೆ ಪಾಯಸನ ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ರು. ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದು ತಿನ್ಬೋದಂತೆ, ಪ್ರಸಾದ ಅಲ್ವಾ. ಅದು ಅಲ್ಲದೆ ಅಣ್ಣ, ಅಪ್ಪ, ಅಮ್ಮ ಎಲ್ಲ ಒಟ್ಟಿಗೆ ಇದ್ರಲ್ವಾ, ಅದಕ್ಕೆ ನಾನು ಇಲ್ಲಿ ತಂದ್ಬಿಟ್ಟೆ. ಆದ್ಯ, ನಾನು ಹೇಳಿಲ್ವ ಇಲ್ಲಿ ಯಾರು ಇಲ್ಲ ಅಂತ. ನಡಿ ಹೋಗೋಣ. ಸರಿ, ಪಾಯಸ ತೊಗೊಂಡು ಕಳ್ಳ ಬಾ. ಹಾಂ ಅದಕ್ಕೆ 3 ನಿಮಿಷದಲ್ಲಿ ಬರ್ತೀನಿ. ಅದಕ್ಕೆ ನೀವು 3 ನಿಮಿಷ ಅಂದಿದ್ರು 6 ನಿಮಿಷ ತಗೋ, ನಮ್ಗೆ ಏನು ಅರ್ಜೆಂಟ್ ಇಲ್ಲ. ನೀನು ಬಾರೆ, ಆಪರೇಷನ್ ಡೈಮಂಡ್ ರಾಕೆಟ್. ಜಾಸ್ತಿ ಪಾತ್ರ ನೋಡು, ಬರ ಇಲ್ಲ ಮಲ್ಪೋ ಇರಿ. 6 ತಿಂಗಳು ನಾನು ತುಳಿ ಕಲಿಲ್ಲ ಅಂದರೆ ಹೆಸರು ಸಾರ್ಥಕ್ಕೆ ಅಲ್ಲ. ವಿಕ್ಕಿ, ನಿಮಗೆ ನನ್ನ ಮುಟ್ಟೋಕ್ಕೂ ಮನಸ್ಸಿಲ್ಲ ಅಲ್ವಾ? ಈಗ ನನ್ನ ಮನಸ್ಸು ಹೇಗಿದೆ, ಏನಾಗಿದೆ ಅನ್ನೋದು ಬೇಕಾಗಿಲ್ಲ. ನಾನು ಖಂಡಿತ ನೀವು ಬರ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಬಗ್ಗೆ ನೀವು ಯಾವಾಗಲೂ ನೆಗೆಟಿವ್ ಆಗಿ ತಾನೇ ಯೋಚನೆ ಮಾಡೋದು. ಯಾವಾಗ ಬಂದ್ರಿ? ಹೌದು, ರೂಮಿಗೆ ಹೇಗೆ ಬಂದ್ರಿ? ಊಟ ಬೇರೆ ತಂದಿದ್ದೀರಾ, ನನಗೋಸ್ಕರನೇ ತಾನೆ. ನಾನು ಇಲ್ಲಿಗೆ ಬರ್ತೀನಿ ಅಂತ ನಿಮ್ಗೆ ಹೇಗೆ ಗೊತ್ತಾಯಿತು? ನಿಮ್ಗೆ ಏನೇ ಬೇಕಿದ್ರು ರೂಮ್ಗೆ ಬರೋದು ಅಂತ ಗೊತ್ತಿತ್ತು, ಅದಕ್ಕೆ ಊಟನೂ ಇಲ್ಲಿಗೆ ತೊಗೊಂಬಂದೆ. ತುಂಬ ಖುಷಿ ಆಯಿತು ನೀವು ಬಂದಿದ್ದು. ನಾನೊಬ್ಬಳೇ ಎಲ್ಲರೆದ್ರು ತಲೆ ತಗ್ಸೋ ಹಾಗಾಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದಕ್ಕಿಂತ ಹೆಚ್ಚಾಗಿ ನಾನು ಉಪವಾಸ ಇದ್ದೀನಿ ಅಂತ ನಿಮಗೆ ಕಾಳಜಿ ಇದೆಯಲ್ಲ, ಅದು ಜಾಸ್ತಿನೇ ಖುಷಿ ಕೊಡ್ತು. ನಾನು ಬಂದಿರೋದು ನಿಮ್ಮ ಮೇಲಿನ ಕೇರ್ಗಲ್ಲ. ಆ ಭಾವನೆ, ಕಾಳಜಿ ಅದೆಲ್ಲ ನನ್ನಲ್ಲಿ ಈಗಿಲ್ಲ. ನೀವು ಓವರ್ ಎಕ್ಸೈಟ್ ಆಗೋದೆಲ್ಲ ಬೇಡ. ಹಾಗಿದ್ರೆ ಯಾಕೆ ಬಂದ್ರಿ? ಶಾಸ್ತ್ರಕ್ಕೋಸ್ಕರನೇ ಅಲ್ವಾ? ಅದನ್ನು ನೀವು ಹೇಗೆ ಬೇಕಿದ್ರು ಅಂದ್ಕೊಳ್ಬೋದು, ನನಗೇನು ಪ್ರಾಬ್ಲಮ್ ಇಲ್ಲ. ಹೆಂಡತಿ ಆಗಿರೋ ಆರತಿ ಬಗ್ಗೆ ಯೋಚನೆ ಮಾಡೋದನ್ನ ನಾನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಆದರೆ ನಾನು ಇನ್ನೂ ಆರತಿ ಗಂಡ ಅನ್ನೋದನ್ನ ಮರ್ತಿಲ್ಲ.
ಅದಕ್ಕೆ ಗಂಡನಾಗಿ ನನ್ನ ಡ್ಯೂಟಿನ ನಾನು ಮಾಡಬೇಕು ಅಂತ ಬಂದಿದ್ದೀನಿ. ನಿಮ್ಮ ರಿಯಾಕ್ಷನ್ಸು ಫೀಲಿಂಗ್ಸ್ಗೆಲ್ಲ ಈಗ ನಾನು ಕರಗಲ್ಲ. ನೀವು ನಿಮ್ಮ ಕೈಯಾರೆ ನನ್ನ ಹೃದಯನ ಕಲ್ ಮಾಡಿಬಿಟ್ಟಿದ್ದೀರ. ಈಗ ನಾನು ನಡ್ಕೊಳ್ಳೋ ರೀತಿಗೆ ನಾನು ಹೊಣೆ ಅಲ್ಲ. ನೀವು ಕೋಪ ಮಾಡಿಕೊಂಡ್ರು, ಬೈದ್ರು, ಕೊನೆಗೆ ಕೈ ಮಾಡಿದ್ರು ನಾನು ನಿಮ್ಮ ಮೇಲೆ ಬೇಜಾರು ಮಾಡ್ಕೊಳ್ಳಲ್ಲ ವಿಕ್ಕಿ. ನಾನು ನಿಮಗೆ ತುಂಬ ದೊಡ್ಡ ಸ್ಥಾನ ಕೊಟ್ಟಾಗಿದೆ. ನೀವೇ ನನ್ನ ಜಗತ್ತು ಅಂತ ನಂಬ್ಕೊಂಡಾಗಿದೆ. ಏನೇ ಮಾಡಿದ್ರು ನನ್ನವ್ರು ತಾನೇ ಅಂತ ಖುಷಿಯಿಂದ ಒಪ್ಕೊಳ್ತೀನಿ. ಯಾಕೆ ಮನ್ಸಿಗೆ ಬೇರೆ ಬೇರೆ ಬಣ್ಣ ಹಚ್ತೀರಿ? ನಿಮ್ಮ ಮನಸ್ಸಿಗೆ ನೀವು ಮಾಡಿದ ತಪ್ಪು ಪಾಪ ಪ್ರಜ್ಞೆ ಕಾಣಿಸ್ತಿದೆ ಅಂತ ಹೇಳ್ಕೊಳ್ಳಿ. ಪ್ರಾಯಶ್ಚಿತ ಅಂತೂ ಆಗಲ್ಲ, ಮಾಡಿದ ತಪ್ಪಾರು ಅರ್ವಾಗಲಿ. ನನಗೂ ಜಾಸ್ತಿ ಮಾತಾಡೋಕೆ ಮನಸ್ಸಿಲ್ಲ, ಊಟ ಮಾಡಿಸ್ತೀನಿ. ಆಮೇಲೆ ಜನ ವಿಕ್ಕಿ ಹಾಗೆ ಮಾಡಬಾರ್ದಾಗಿತ್ತು ಅಂತ ಮತ್ತೊಂದು ಬೋರ್ಡ್ನ ಕಟ್ಟೋದು ನನಗೆ ಇಷ್ಟ ಇಲ್ಲ. ಇವತ್ತಿನ ಪೂಜೆ ಎಲ್ಲ ಮುಗಿದ್ಮೇಲೆ ಊಟ ಮಾಡ್ತೀನಿ ಅನ್ನೋ ಅಗತ್ಯ ಇಲ್ಲ. ಉಪವಾಸನ ಸಂಜೆನೂ ಮುರಿಬೋದು. ಹೆಂಡತಿ ಆದವಳಿಗೆ ಗಂಡನೇ ದೇವರು, ಗಂಡನೇ ಮೊದಲು, ಆಮೇಲೆ ಈ ಪೂಜೆ ಶಾಸ್ತ್ರ ಎಲ್ಲ. ನೀವು ಹೇಗೆ ಹೇಳ್ತಿರೋ ಹಾಗೆ ಕೇಳ್ತೀನಿ. ನಿಮ್ಮ ಪುಸ್ತಕದ ಮಾತೆಲ್ಲ ಚೆನ್ನಾಗಿ ಹೇಳ್ತೀರಾ. ವಿಕ್ಕಿ, ಒಂದು ನಿಮಿಷ. ಶಾಸ್ತ್ರದ ಪ್ರಕಾರ ಹೆಂಡತಿ ಆದವಳು ದಿನ ಗಂಡ ಊಟ ಮಾಡಿದ್ಮೇಲೆ ಊಟ ಮಾಡಬೇಕಂತೆ. ಅದನ್ನಂತೂ ನನ್ನ ಕೈಲಿ ಮಾಡೋಕ್ಕಾಗಲಿಲ್ಲ. ಅದಕ್ಕೆ ಇವತ್ತಾದರೂ ನೀವು ಮೊದಲು ತಿನ್ನಿ. ಈ ಸುಳೆ ಪುಳ್ಳೆ ಎಲ್ಲ ಹೋಗ್ಬಿಟ್ಟ. ನಿನಗೆ ನಗು, ನನಗೆ ಅಲ್ಲಿ ಬಚ್ಚಿಟ್ಕೊ ಅಂತ ನಾನು ಹೇಳಿದ್ನಾ? ಇಲ್ಲ. ಅವ್ರು ಬಂದಾಗ ನಿನ್ ಮುಂದೆ ನಿಂತಿರ್ಬೇಕಿತ್ತ? ಬರೋ ಟೈಮಿಗೆ ಸರಿಯಾಗಿ ಬಂದಿದ್ರೆ ಇದೆಲ್ಲ ಇರ್ತಿತ್ತ? ಸುಮ್ಮನೆ ಗೋಳಾಡ್ತಿದ್ಯಾ? ಜಾಸ್ತಿ ನಗ್ಬೇಡ. ಯಾಕೋ? ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣ್ತೀಯ, ಅದಕ್ಕೆ. ನೀನು ನಗುನ ನಂಬೋದಿಕ್ಕಾಗಲ್ಲ. ಮತ್ತೆ ನೀನು ರಾಕ್ಷಸಿ
ಅಂಜು ಬೇಗ ಬಂದು ಏನಾದರೂ ತಿನ್ನು. 3 ಹೊತ್ತು ಆ ಮಾತ್ರೆ ಜೊತೆನೇ ಇರ್ತೀಯ ಏನೋ. ಕನ್ನಡದಲ್ಲಿ ಹೇಳೋದು ಅಂತ ಅದನ್ನು ಮಾತ್ರೆ ಅಂತ ಕರೆಯೋಕ್ಕಾಗಲ್ಲ ಪರಿ. ಅಲ್ಲ ರೀ, ಇಂಗ್ಲೀಷ್ನಲ್ಲಿ ಮಾತ್ರೆಗೆ ಟ್ಯಾಬ್ಲೆಟ್ ಅಂತ ತಾನೇ ಕರೆಯೋದು. ಹಾಗಿದ್ಮೇಲೆ ಟ್ಯಾಬ್ಲೆಟ್ ಅಂದರೆ ಮಾತ್ರೆನೇ ಅಲ್ವಾ? ನಮ್ಮ ಕನ್ನಡದಷ್ಟು ಶ್ರೀಮಂತವಾದ ಭಾಷೆ ಅಲ್ಲ ಇಂಗ್ಲೀಷು. ಬಡಪಾಯಿ ಅದು. ಎಲ್ಲದಕ್ಕೂ ಬೇರೆ ಬೇರೆ ಶಬ್ದ ಇಲ್ಲ ಅದ್ರ ಹತ್ರ. ಹಾಗಾಗಿ ಆ ಟ್ಯಾಬ್ಲೆಟೇ ಬೇರೆ, ಈ ಟ್ಯಾಬ್ಲೆಟೇ ಬೇರೆ. ಇದು ಸರಿಯಾಗಿದೆ ನೋಡಿ. ನಮ್ಮ ಕನ್ನಡಕ್ಕಿಂತ ಚಂದ ಯಾವುದೂ ಇಲ್ಲ ನೋಡಿ. ಸರಿ, ನಿಮಗೆ ತಿಂಡಿ ಹಾಕೊಡ್ಲಾ? ಇದೇನ್ರಿ? ನೀನೇ ತೆಗೆದು ನೋಡು. ಅರೇ, ಸೀರೆ ನಮ್ಮ ಆರ್ತಿಗೆ ಅಂತ ತಂದ್ರಾ? ಇಲ್ಲ ಪರಿ, ಇದನ್ನು ನಿನಗೆ ಅಂತಲೇ ತಂದಿದ್ದು. ಅಲ್ಲ ರೀ, ನನಗೆ ಯಾಕೆ ಇದನ್ನು ತರಕ್ಕೆ ಹೋದ್ರಿ? ನನಗಿದ್ರ ಅವಶ್ಯಕತೆನೇ ಇರಲಿಲ್ಲ. ರೇಷ್ಮೆ ಸೀರೆಗೆ ಅಂತ ಚೀಟಿ ಹಾಕಿದ್ದೆ ಪರಿ. ಆರ್ತಿ ಮದುವೆ ಆದಮೇಲೆ ಮಕ್ಕಳು, ಖರ್ಚು, ಅದು ಇದು ಅಂತ ನೀನು ಸೀರೆನೇ ತಗೊಂಡಿಲ್ಲ. ಯಾವಾಗಲೂ ನನ್ನ ಸುಖನ ಅವ್ರ ಸುಖನ ಮುಂದೆ ಇಡ್ತೀಯ. ಇವತ್ತು ಚೀಟಿ ದುಡ್ಡು ಬಂತು, ಅದಕ್ಕೆ ತಂದೆ. ಆದರೂ ರೀ, ನನಗೆ ಈ ಸೀರೆ ಅವಶ್ಯಕತೆ ಇರಲಿಲ್ಲ. ನನಗೂ ಅಷ್ಟೇ. ಸೀರೆ ತರೋದಕ್ಕಿಂತ ತುಂಬ ಮುಖ್ಯವಾದ ಖರ್ಚು ಅಂತ ಯಾವುದೂ ಇರಲಿಲ್ಲ. ಪ್ರೀತಿಯಿಂದ ತಂದಿದ್ದೀನಿ. ಇದನ್ನು ಮಕ್ಕಳಿಗೆ ಕೊಡೋದು ಅದು ಇದು ಅಂತ ಮಾರಬೇಡ. ಯಾವಾಗಲಾದರೂ ಮುಂದೆ ನೀನೇ ಇದನ್ನು ಉಟ್ಕೋಬೇಕು. ನಿಮ್ಮ ಪ್ರೀತಿ ಅರ್ಥ ಆಗದೆ ನಾನು ಬೇಡ ಅಂದಿದ್ದಲ್ಲ ರೀ. ನಿಮ್ಮ ಪ್ರೀತಿ ಈ ಸೀರೆ ಇದ್ರೂ ಸರಿ, ಇಲ್ಲದೆ ಇದ್ರೂ ಸರಿ, ಎಲ್ಲನೂ ಹೌದು. ನನಗೆ ಈ ಸೀರೆ ಇಷ್ಟನೂ ಆಯಿತು. ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ರೀ. ಯಾರು ತಾನೇ ಏನಾದರೂ ಹೇಳು ಅಂದಿದ್ದು? ರೀ, ನಾನು ತಿಂಡಿ ಮಾಡಿಟ್ಟು ತುಂಬ ಹೊತ್ತಾಯಿತು. ಹಾಕ್ಕೊಡ್ಲಾ? ಬಾ, ಒಟ್ಟಿಗೆ ತಿಂಡಿ ತಿನ್ನೋಣ. ನಾನು ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಶುರು ಮಾಡಿ ವರ್ಷದ ಮೇಲೆ ಆಯಿತು. ಆದರೆ ಮೊದಲು ಯಾವತ್ತೂ ನನಗೆ ಇವಳು ಈ ಥರ ಕಾಣಿಸ್ತಾನೆ ಇರಲಿಲ್ಲ. ಇವಳು ನೋಡಿದ್ರೆ ಮೈಯೆಲ್ಲ ಉರಿತಿತ್ತು. ಆದರೆ ಆಮೇಲೆ ಇವಳನ್ನ ಇಷ್ಟಪಟ್ಬಿಟ್ಟೆ. ಹುಡುಗಿರಂದ್ರೆ ಆಗಲ್ಲ ಅನ್ನೋ ವೇದಾಂತ್ ವಸಿಷ್ಠನಿಂದ ತನ್ನ ಹುಡುಗಿಗೆ ಮುತ್ತು ಕೊಡಬೇಕು ಅನ್ನೋ ಲೆಕ್ಕಾಚಾರ ಹಾಕೊಂಡು ಬಂದಿರೋ ದಿಸ್ ವೇದಾಂತ್ ವಸಿಷ್ಠ ಇಸ್ ಟೋಟ್ಲಿ ಡಿಫ್ರೆಂಟ್. ನನ್ನ ಮುದ್ದು ಗುಮ್ಮ, ನೀನು ನನ್ನನ್ನು ಹಾಳು ಮಾಡಿಬಿಟ್ಟೆ. ಯಾಕೆ ಹಾಗೆ ನೋಡ್ತಿದ್ಯಾ? ನಾನು ಸುಂದ್ರಿ, ಚಿನ್ನಿ, ಬಂಗಾರಿ, ಕ್ಯೂಟ್ನೆಸ್ ಓವರ್ಲೋಡೆಡ್ ಅಂತ ನನಗೆ ಗೊತ್ತು. ಜಾಸ್ತಿ ನೋಡಬೇಡ, ದೃಷ್ಟಿ ಆಗುತ್ತೆ. ನಿಂತೇನು? ಕುರ್ತಾ ಬಟನ್ ಕಿತ್ತೋಗಿದೆ. ಬಟನ್ ತಾನೆ, ಕುರ್ತಾನ್ ಕಿತ್ತೋಗಿರ್ಬಲ್ಲ, ಬಿಡು. ಹಾಗೆಲ್ಲ ಆಗಲ್ಲ. ನನ್ನ ಹುಡುಗ ನೀಟಾಗಿ ಹ್ಯಾಂಡ್ಸಮ್ ಆಗಿರ್ಬೇಕು. ಯಾವ ಕೊರತೆನೂ ಇರಬಾರ್ದು. ಇನ್ನು ಏನೇನು ಆಸೆನೋ ನಿನಗೆ? ತುಂಬ ಇದೆ. ನಿಜ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಇದೆ.